ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಮುಖ್ಯವಾದ ಧ್ಯೇಯ ಹಾಗೂ ಉದ್ದೇಶ ಗುರಿ ಎಲ್ಲ ಇದೆ. ಇದ್ರ ಬಗ್ಗೆ ನಿಮಗೆ ಕಾರ್ಯಕ್ರಮದ ನಂತರ ಗೊತ್ತಾಗುತ್ತೆ. ಕಾರ್ಯಕ್ರಮದ ಕೆಲವು ಭಾಗಗಳ ನಂತರ ಸ್ನೇಹಿತರೆ, ಇವಾಗ ನಮ್ಮ ಸೊ ಮೊದಲನೇದಾಗಿ ಈ ಇಗ್ನೈಟರ್ಸ್ ಮತ್ತು ಜನಧಾರೆ ಸಂಸ್ಥೆ ಅಂದಿದ ತಕ್ಷಣ ನಿಮ್ಗೆ ಏನಂತ ಗೊತ್ತಿರೋದಿಲ್ಲ. ಇಗ್ನೈಟರ್ಸ್ ಎಂಬುದು ಒಂದು ಯುವಕರ ಸಂಸ್ಥೆ. ಈ ಯುವಕರ ಸಂಸ್ಥೆಯನ್ನು 2009ರಲ್ಲಿ ಫಾದರ್ ಬ್ರಯನ್ ಅವರ ಮೂಲಕ ಕೆಲವರು ಒಂದು 10 ಜನ ಸೇರಿ ಒಂದು ಸಂಸ್ಥೆನ, ಏನಾದರೂ ಒಂದು ಸಮಾಜಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಂತೇಳಿ ಎಲ್ಲ ಒಂದು 10 ಜನ ಒಟ್ಟುಗೂಡಿದ್ವಿ. ಒಟ್ಟುಗೂಡಿದ ತಕ್ಷಣ ಏನು ಮಾಡ್ಬೇಕಂತ ನಮ್ಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ನಮಗೊಂದು ಸರಿಯಾದ ಒಂದು ಮಾರ್ಗದರ್ಶನ ಮಾಡಬೇಕಾಗಿರೋ ಫಾದರ್ ಬ್ರಯನ್ US ಹೋದರು. ಸೊ ಅಮೆರಿಕಾಗೆ ಹೋದ್ರು ಸಹ ಅಲ್ಲಿಂದ ಅವ್ರಿಗೆ ನಮಗೆ ಮಾರ್ಗದರ್ಶನವನ್ನು ನೀಡಲು ಸಹಾಯ ಮಾಡಿದ್ರು. ಮೊದಲು 3 ತಿಂಗಳು ನಮ್ಗೆ ಏನು ಮಾಡ್ಬೇಕಂತ ಅರ್ಥ ಆಗಿಲ್ಲ. ಒಂದು ಸಂಸ್ಥೆಯನ್ನು ಮಾಡಿದ್ವಿ, ಎಲ್ಲ ಒಟ್ಟಿಗೆ ಬಂದ್ವಿ, ಒಂದಷ್ಟು ಒಂದು ಆಟಗಳನ್ನ ಆಡಿದ್ವಿ, ಹಾಗೂ ಒಂದು ಓಲ್ಡ್ ಏಜ್ ಹೋಮ್ಸ್, ಹೀಗೆಲ್ಲ ಪ್ರತಿಯೊಂದು ಕಡೆ ನಾವು ವಿಸಿಟ್ ಮಾಡ್ತಾ ಹೋದ್ವಿ. ಹಾಗಾಗಿ ನಮಗೆ ಮುಖ್ಯವಾಗಿ ಸ್ಫೂರ್ತಿ ಒಂದು ಇಗ್ನೈಟರ್ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಫಾದರ್ ಬ್ರಯನ್ ಪೆರೇರಾ. ಇವರು ಯೇಸು ಸಭೆಯಲ್ಲಿ ಒಬ್ಬರು ಫಾದರ್ ಆಗಿದ್ದಾರೆ. ಅವರು 2009ನಲ್ಲಿ ಶುರುವಾದಂಥ ಒಂದು ಇಗ್ನೈಟರ್ ಸಂಸ್ಥೆ ಇವತ್ತು 106 ಯುವಕರ ಒಂದು ಸಂಸ್ಥೆಯಾಗಿದೆ. ಈ ಯುವಕರ ಇಲ್ಲಿರುವಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಒಂದು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಆಸೆಯಿಂದ ಬಂದು ಈ ಸಂಸ್ಥೆಯನ್ನು ಸೇರ್ತಾ ಬಂದಿದ್ದಾರೆ. ಇಲ್ಲಿ ಬಂದ ಪ್ರತಿಯೊಬ್ಬ ಯುವಕರು ಬಂದಂಥವ್ರು ಎಲ್ಲರೂ ಈ ಸಂಸ್ಥೆಯಲ್ಲಿಲ್ಲ. ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಆದರೆ ಇವತ್ತು ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬ ಇಗ್ನೈಟರ್ ಸಂಸ್ಥೆಯ ಯುವಕರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಇವತ್ತು ಪ್ರೈವೇಟೈಸೇಷನ್ ಆಫ್ ವಾಟರ್ ಈ ಒಂದು ಥೀಮ್ನ ತಗೊಂಡು ಜನರಲ್ಲಿ ಒಂದು ಅರಿವನ್ನು ಮೂಡಿಸಬೇಕೆಂಬ ಒಂದು ಸಮಾಜ ಸೇವೆಯ ಉದ್ದೇಶದ ಮೂಲಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ನೀವೆಲ್ಲರೂ ಬಂದಿರುವುದಕ್ಕಾಗಿ ನಿಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಇಗ್ನೈಟರ್ ಸಂಸ್ಥೆ ಇದೊಂದು ಕಾರ್ಯಕ್ರಮ ಮಾತ್ರವಲ್ಲ, ಇದೇ ಒಂದು ಕಾರಣವನ್ನು ಇಟ್ಕೊಂಡು ಒಂದು ಫ್ಲ್ಯಾಶ್ ಮಾಬ್, ಅಂದರೆ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಒಂದು ಡ್ಯಾನ್ಸ್ ಮಾಡಿದ್ವಿ. ಆ ಡ್ಯಾನ್ಸ್ ಮೂಲಕ ಜನರನ್ನು ಅಟ್ರಾಕ್ಟ್ ಮಾಡಿ ಅವರಿಗೆ ಒಂದು ಸಂದೇಶವನ್ನು ನೀಡಿದ್ವಿ. ಈ ಪ್ರೈವೇಟೈಸ್ ಆಗೋದ್ರಿಂದ ನೀರು ಎಷ್ಟು ಹಲವಾರು ತೊಂದರೆಗಳಾಗುತ್ತೆ ಮತ್ತು ಬಡವರಿಗೆ ಎಷ್ಟು ಕಷ್ಟ ಆಗುತ್ತೆ ಎಂಬ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ನಾವು ಸಾರಿದ್ದೇವೆ. ಹೀಗಾಗಿ ಮತ್ತೆ ಒಂದು ಐಕಫ್ ಸ್ಟೇಟ್ ಲೆವೆಲ್ ಸೆಮಿನಾರ್ ಮಾಡಿದ್ವಿ. ಆಗ ಇಗ್ನೈಟರ್ಸ್ ಯುವಕರೆಲ್ಲ ಸೇರಿ ಒಂದು 350 ಜನ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಅವ್ರಿಗೆ ಒಂದು ಸಮಾಜದ ಸೇವೆಗೆ ಬಗ್ಗೆ ಒಂದು ಕಾಳಜಿಯನ್ನು ಮೂಡುವಂತೆ ನಾವು ಒಂದು ಸಂದೇಶವನ್ನು ಅವ್ರಿಗೆ ನೀಡಿದ್ದೇವೆ. ಹೀಗಾಗಿ ಇಗ್ನೈಟರ್ ಸಂಸ್ಥೆಯು ಹಲವಾರು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಾಯದಿಂದ ನಾವು ಇನ್ನೂ ಸಮಾಜ ಸೇವೆಯನ್ನು ಆದಷ್ಟು ಜಾಸ್ತಿ ಮಾಡುತ್ತೇವೆಂದು ಒಂದು ಭರವಸೆಯಿಂದ ಈ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಶಾಂತ್. ಸ್ನೇಹಿತರೆ, ನಿಮಗೆಲ್ಲ ಆಗಲೇ ಈ ಒಂದು ಕಾರ್ಯಕ್ರಮ ಏನಕ್ಕೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದಾರೆ ಅವರು. ಇಗ್ನೈಟರ್ ಸಂಸ್ಥೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮುಗಿದಿದೆ. ಜನಧಾರೆ JD, ಹೆಸರುವಾಸಿಯಾಗಿರುವಂತಹ JD, ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಹೆಚ್ಚಿನ ಮಾಹಿತಿ ಕೊಡಲು ಬರ್ತಿದ್ದಾರೆ JD ಅಸೋಸಿಯೇಷನ್ ಫಾರ್ ಸೋಷಿಯಲ್ ಆಕ್ಟಿವಿಟೀಸ್ ಸಂಘದ ಅಧ್ಯಕ್ಷರಾದ ಸಿರಿಲ್. ಎಲ್ಲರಿಗೂ ನಮಸ್ಕಾರ. ಜನಧಾರೆ ನಾನು ಏನು ಹೇಳಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವತ್ತು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಜನಧಾರೆ ಬಗ್ಗೆ ಹೇಳಬೇಕಂದ್ರೆ, ನಾವೊಂದು 10 ಜನ ಹುಡುಗರು ಕ್ಯಾಂಪಲ್ಲಿ ಮೀಟ್ ಮಾಡಿದ್ವಿ. NSS ಅನ್ನೋ ಒಂದು ಕ್ಯಾಂಪಿಗೆ ಹೋಗಿದ್ವಿ. ಕ್ಯಾಂಪಲ್ಲಿ ಮೀಟ್ ಮಾಡಿದ್ವಿ. ಆಮೇಲೆ ಫ್ರೆಂಡ್ಶಿಪ್ ಬಾಂಡ್ ಬಿಲ್ಡ್ ಆಯಿತು. ಆ ಫ್ರೆಂಡ್ಶಿಪ್ ಬಾಂಡ್ನ ಬಿಟ್ಕೊಡೋಕ್ಕಾಗಿಲ್ಲ. ಸೊ ವಿ ಜಸ್ಟ್ ಯೂಸ್ ಟು ಮೀಟ್ ರೆಗ್ಯುಲರ್ಲಿ. ಆವಾಗ ಮೀಟ್ ಮಾಡೋದು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಮಾಡ್ತಾಯಿದ್ವಿ. ಆದರೆ ಆ ಟೈಮ್ ಪಾಸ್ನ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡ್ಬಂದ್ವಿ. ಈ ಥರ ಈ ರೋಡಲ್ಲಿ ನಿಂತ್ಕೊಂಡು ಅವೇರ್ನೆಸ್ ಕೊಡೋದು, ಆ ಥರ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡ್ಕೊಂಡ್ಬಂದಾಗ ಸರಿ ನಾವು ಈ ಥರ ಮಾಡಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ, ಏನೋ ಒಂದು ಎಂಟಿಟಿ ಇಟ್ಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶದ ಮುಖಾಂತರ ಮಾಡುವಾಗ ನಮಗೆ ಜನಧಾರೆ ಅನ್ನೋ ಒಂದು ಹೆಸರು ಮನಸ್ಸಲ್ಲಿ ಬಂತು. ಆ ಜನಧಾರೆ ಹೆಸರೇ ಇವತ್ತು
ನಾವು ಇಟ್ಕೊಂಡು ರಿಜಿಸ್ಟರ್ ಮಾಡಿ ಒಂದು ಗ್ರೂಪಾಗಿ ನಡೆಸ್ತಾ ಇದ್ದೀವಿ. ಆ ಜನಧಾರೆ ತಂಡನೇ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಜೊತೆ ಇಗ್ನೈಟರ್ಸ್ ಅವ್ರು ಸಹ ಇದ್ದಾರೆ. ಅವರ ಸಹಾಯ ಕೂಡ ನಮಗೆ ಬಹಳಷ್ಟು ನೀಡಿದ್ದಾರೆ. ಹಾಗೆ ಜನಧಾರೆ ಅಂದರೆ ಯೂಶಲಾಗಿ ಅಷ್ಟೇ. ನಾವಿನ್ನೂ ಬೆಳಿಬೇಕು ಅನ್ನೋ ಆಸೆ ಇದೆ, ಬೆಳೆಸೋ ಆಸೆ ನಿಮ್ಮದು. ಈ ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಐ ವುಡ್ ಜಸ್ಟ್ ಲೈಕ್ ಟು ಮೇಕ್ ಇಟ್ ಅ ಸಕ್ಸಸ್ ನಿಮ್ಮಿಂದನೇ. ದ ಸಕ್ಸಸ್ ಇಸ್ ನೀವೇ. ಬಿಕಾಸ್ ಟುಡೇ ಇಫ್ ದಿಸ್ ಪ್ರೋಗ್ರಾಮ್ ಇಸ್ ಹ್ಯಾಸ್ ಟು ಹ್ಯಾಪನ್, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯು ಆಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸಿರಿಲ್. ಪ್ರೇಕ್ಷಕರೇ, ನಿಮ್ಗೆಲ್ಲರಿಗೂ JD ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವೆಲ್ಲ NSS ಯೂನಿವರ್ಸಿಟಿ ಲೆವೆಲ್ ಕ್ಯಾಂಪ್ನಲ್ಲಿ ಮೀಟ್ ಮಾಡಿದ್ದೀವಿ. ನಾವೆಲ್ಲ ಈಗಷ್ಟೇ ಡಿಗ್ರಿ ಗ್ರ್ಯಾಜುಯೇಷನ್ಸ್ ಮುಗಿಸ್ಕೊಂಡು ಕೆಲವರು ಮಾಸ್ಟರ್ಸ್ ಮಾಡ್ತಿದ್ದಾರೆ, MCom, ಆಮೇಲೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಸ್, ಮಾಸ್ಟರ್ ಆಫ್ ಕಾಮರ್ಸ್, MBA, ಹೀಗೆ ಎಲ್ಲ ನಾವು ಸ್ಟೂಡೆಂಟ್ಸು ಇನ್ನೊಂದು NGO ಆರಂಭ ಮಾಡ್ಕೊಂಡಿದ್ದೀವಿ. ನಮಗೆಲ್ಲರಿಗೂ NSS ಅಲ್ಲಿ ಒಂದು ಏನಂತಾರೆ, ಒಂದು ಫೌಂಡೇಶನ್ ಸಿಕ್ಬಿಡ್ತು. 3 ವರ್ಷ ಕಾಲೇಜಲ್ಲಿ NSS ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದೇನಪ್ಪ ಲೈಫಲ್ಲಿ ತುಂಬ ಬೇಜಾರಾಗೋಗಿದೆ. NSS ಅಲ್ಲಿ ಅಟ್ಲೀಸ್ಟ್ ಏನಾದರೂ ಮಾಡ್ತಾ ಇದ್ವಿ. ಒಂದು ಓಲ್ಡ್ ಏಜ್ ಹೋಮ್ಸ್ ಹೋಗ್ತಿದ್ವಿ, ಟ್ರೆಕ್ಕಿಂಗ್ ಅಂತ ಹೋಗ್ತಿದ್ವಿ, ಗೆಟ್ ಟುಗೆದರ್ ಇತ್ತು, ಎಲ್ಲ ಮೀಟ್ ಮಾಡ್ತಿದ್ವಿ. ಸುಮ್ಮನೆ ಮಾಸ್ಟರ್ಸಲ್ಲಿ ಸಿಲೆಬಸ್ ಇರುತ್ತೆ, ಲೆಕ್ಚರರ್ಸ್ ಇರ್ತಾರೆ, ಏನು ಮಾಡೋಕ್ಕೆ ಒಂಥರ ಡಿಪ್ರೆಸ್ ಆಗೋದ್ವಿ ನಾವೆಲ್ಲ. ಏನಾದ್ರು ಮಾಡಬೇಕಲ್ಲ ಸೊಸೈಟಿಗೆ, ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಅರೌಂಡ್ ಅಸ್. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ವಿ. ನಾವೆಲ್ಲ ಫ್ರೆಂಡ್ಸ್ ಹಾಗೆ ಮೀಟ್ ಮಾಡಿದ್ವಿ. ಮೀಟ್ ಮಾಡಿಕೊಂಡು ಮನಸ್ಸಲ್ಲಿ ಅಂದ್ಕೊಂಡ್ವಿ, ಏನಾದ್ರು ಮಾಡ್ಬೇಕಂತ ಪ್ಲೀಸು, ಹಿಂಗೆ ಕೂತ್ಕೊಂಡ್ರೆ ಲೈಫಲ್ಲಿ ಏನು ಅಚೀವ್ಮೆಂಟ್ಸೇ ಇರಲ್ಲ, ಎಲ್ಲ ಮಾಡಬೇಕು ಅಂದ್ಕೊಂಡು. ಅದೇ ಟೈಮ್ಗೆ ಇಗ್ನೈಟರ್ಸ್ ಏನಿದೆಯಲ್ಲ, ಅವರು ನಮ್ಗೆ ಒಳ್ಳೆ ಸಾಥ್ ಕೊಟ್ಟರು. ಮೊದಲು JD ಆಗೋದಕ್ಕಿಂತ ಮುಂಚೆ ನಾವು NSS ಯೂತ್ ಕ್ಲಬ್ ಅಂತ ಮಾಡ್ಕೊಂಡ್ವಿ. ಅದಕ್ಕೆಲ್ಲ ನಮ್ಮ NSS ಕೋಆರ್ಡಿನೇಟರ್ಸ್ ಏನಿದ್ದಾರೆ ಡಿಫ್ರೆಂಟ್ ಕಾಲೇಜಸ್, ಜೈನ್ ಕಾಲೇಜ್ ಆಗಿರ್ಬೋದು, ಸುರಾನ ಕಾಲೇಜ್ ಆಗಿರ್ಬೋದು, ಆಮೇಲೆ ಕ್ರಿಸ್ತು ಜಯಂತಿ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಲೆವೆಲ್ NSS ಕೋಆರ್ಡಿನೇಟರ್ ಇರ್ಬೋದು, ಹೀಗೆ ಎಲ್ಲರೂ ಬಂದು ಪ್ರೋತ್ಸಾಹ ನೀಡಿದ್ರು. ಸರಿ, ನೀವು ಮಾಡಿದಾಗ ನಾನು ನಿಮಗೆ ಹಿಂದೆ ನಿಂತ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂತ. ಅದೇ ರೀತಿ ಈಗಲೂ ಕೂಡ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಹೀಗೆ ನಮ್ಮ ಒಂದು ಬ್ರೀಫ್ ಹಿಸ್ಟ್ರಿ. ಥ್ಯಾಂಕ್ ಯು ಇಷ್ಟೊತ್ತರೆಗೂ ಕೇಳಿಸ್ಕೊಂಡಿದ್ದಕ್ಕೆ. ಸ್ನೇಹಿತರೆ, ಈಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಈಗ ಡ್ಯಾನ್ಸ್ ಮಾಡಕ್ಕೆ ಬರ್ತಿರೋರು ನಿಮಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಕೇವಲ 2 ಹುಡುಗರು. ಈ ಹುಡುಗರು ಒಬ್ಬ 9ನೇ ಕ್ಲಾಸ್ ಪಾಸ್ ಆಗಿ 10ನೇ ಕ್ಲಾಸು, ಇನ್ನೊಬ್ಬ 8ನೇ ಕ್ಲಾಸ್ ಪಾಸ್ ಆಗಿ 9ನೇ ಕ್ಲಾಸ್. ನಿಮಗೆ ಇದನ್ನು ಹೇಳಿದಾಗ ಏನನ್ಸುತ್ತೆ, ಚಿಕ್ಕ ಮಕ್ಳು ಬಂದು ಏನು ಡ್ಯಾನ್ಸ್ ಮಾಡ್ತಾರೆ. ಆದರೆ ಇದು ಹಂಗಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಮಾತಿದೆ. ಈ ಮಾತನ್ನು ಅವರು ಪ್ರೂವ್ ಮಾಡಕ್ಕೆ ಬರ್ತಾ ಇದ್ದಾರೆ. ಡ್ಯಾನ್ಸು ಏನಪ್ಪ ಸುಮ್ಮನೆ ಹಿಂಗೆ ಹೊಡ್ಬಿಟ್ಟು ಹೋಗ್ತಾರೆ ಅನ್ಬೋದು. ದಯವಿಟ್ಟು ಈ ಡ್ಯಾನ್ಸನ್ನು ಅಷ್ಟೊಂದು ಏನದು ಒಂಥರ ಲೈಟಾಗಿ ತಗೋಬೇಡಿ. ಇವರಿಬ್ಬರು ಸಿಕ್ಕಾಪಟ್ಟೆ ರಾಕ್ ಆನ್ ಗೈಸು. ಅದಕ್ಕಾಗಿ ಇವಾಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಸ್ಮಾಲ್ ಬಾಯ್ಸ್ ಡ್ಯಾನ್ಸ್. ಅವ್ರ ಗ್ರೂಪ್ ಹೆಸರು ಸ್ಮಾಲ್ ಬಾಯ್ಸ್ ಡ್ಯಾನ್ಸ್. ಇವಾಗ ಮಾಡ್ತಾ ಇರುವಂಥವ್ರು ಚಂದನ್ ಹಾಗೂ ಜೋಸೆಫ್. ಚಂದನ್ MS ಕಾನ್ವೆಂಟ್, ಚಂದನ್ ಹಾಗೂ ಜೋಸೆಫ್ ಅವರು ಲಿಟಲ್ ಗ್ಲಾಡೀಸ್ ಅನ್ನೋ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ಇವಾಗ ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚಂದನ್ ಹಾಗೂ ಜೋಸೆಫ್ ಇಂದ. ಚಪ್ಪಾಳೆಯೊಂದಿಗೆ ಸ್ವಾಗತ. ಚಿಕ್ಕ ಹುಡುಗರು ದಯವಿಟ್ಟು ಪ್ರೋತ್ಸಾಹ ನಿಮ್ಮ ಮುಂದೆ ಬೇಕು. ಹಿಂಗೆ ಚಪ್ಪಾಳೆ ಅವರು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. Famous
गड्डी मेरी टंगी आवाज मार ब्लैक पूरी दुनिया काली రమ్మంటున్నా రణరంగంలో సిద్ధంగున్నా సాగో రేవో తేలాలి గుడే చెయ్యంటున్నా సరదా
పడితే రారా కన్నా చూస్తా ఉంటే నాతో చేయరా డాన్స్ నువ్వా నేనా అంటూ సాగే ఈ సమరంలోనా బాబా అంటూ ఊరంతా ఊరంటే సమయాన బుమ్ 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 బూమే అదిరే డాన్స్ 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 దుమ్ 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 మేరే పే డాన్స్ 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 చప్పట్లు తాళాలేస్తూ డాన్స్ 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 జనమంతా జై కొడుతుంటే డాన్స్ 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 కౌసల్యా సుప్రజా రామ పూర్వ సంధ్యా ప్రవర్తతే ఉత్తిష్ట నరశార్దూలా కర్తవ్యం దైవమాన్హికం. ఏంటి మనోడు విరగదీస్తాడనుకుంటే శ్లోకం పాడుతున్నాడేంటి? అతను ఫస్ట్ అలాగే స్టార్ట్ చేస్తాడు సార్. అమెరికా చూసినా, ఆస్ట్రేలియా చూసినా, న్యూజిలాండ్ చూసినా, న్యూయార్క్ చూసినా, ఆడ చూసినా ఈడ చూసినా యాడ చూసినా నాటు డాన్స్ నాకు తగలేదు గోవిందా. గోవిందా ఇప్పుడు స్టార్ట్ చేయమంటావా? తెలుగోడి స్టైల్ నాటు కొట్టుడు బీట్ దుమ్ము రేపే డాన్స్ స్టైల్ బేబీ జిందాబాద్. స్టైల్ నాటు స్టైల్ 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 బేబీ జిందాబాద్. ನನಗೆ ನೀನ್ ಕಂಡ್ರೆ ಆಗಲ್ವೋ? ಐ ಹೇಟ್ ಯು. ಥ್ಯಾಂಕ್ ಯು ನೋಡಿದ್ರಲ್ಲ ಬಿಜ್ಲಿ ಪಟಾಕಿಗಳು ಹೆಂಗೆ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸ್ನೇಹಿತರೆ. ಈಗ ನಮ್ಮೊಂದಿಗೆ ಇನ್ನೊಬ್ಬ ಮುಖ್ಯ ಅತಿಥಿ ಬಂದಿದ್ದಾರೆ. ಇವರ ಹೆಸರು ವಿದ್ಯಾನಾಗ್ ಅಂತ. ಇವರು ನಿಮಗೆಲ್ಲ ಹಾಸನದ ಹೇಮಾವತಿ ನಾಲೆ ಅಂತ ಒಂದು ಹೆಸರು ಕೇಳಿರ್ಬೇಕಲ್ಲ. ಹೇಮಾವತಿ ನಾಲೆ ಇಟ್ ವಾಸ್ ಅ ಪ್ರಾಜೆಕ್ಟ್ ಅಂಡರ್ಟೇಕನ್ ಬೈ ಸ್ಟೇಟ್ ಗೌರ್ಮೆಂಟ್. ಈ ಒಂದು ನಾಳೆಯ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರುವಂತಹ ನಾಗರಾಜ್ ಸರ್ ಅವರ ಮಗಳಿವರು. ಇವರು ವುಮೆನ್ ಆಂಟರ್ಪ್ರಿನರ್. ಇವರು ಬಿಸ್ನೆಸ್ ನಡೆಸ್ತಿದ್ದಾರೆ. ಇವರೊಂದು ಇಮೇಜ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್ ಕೂಡ ಇದೆ. ಇವರು ಸೋಷಿಯಲ್ ಆಕ್ಟಿವಿಸ್ಟು. ಇವರು ಒಬ್ಬೊಂದು ಹೆಸರುವಾಸಿಯುವಂತಹ ಎಲ್ಲ ಸಮಾಜದ ಕೆಲಸಗಳನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸ್ತೀನಿ. ವಿದ್ಯಾನಾಗ್, ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊತೀನಿ. ನಮ್ಮ JD ಮೆಂಬರ್ ಆಗಿರುವಂತಹ ನಾಗರಾಜ್ ಅವರವರಿಗೆ ಸಾಥ್ ಕೊಡಬೇಕು ಅಂತ ಕೇಳ್ಕೊತೀನಿ. ಈಗ ವಿದ್ಯಾನಾಗ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ತಾರೆ. ಗುಡ್ ಈವ್ನಿಂಗ್ ಎವ್ರಿಬಡಿ. ಸಾರಿ ಫಾರ್ ಮೇಕಿಂಗ್ ಇಟ್ ಲೇಟ್. ನಿಮಗೆಲ್ಲ ಗೊತ್ತಿದೆ ಬ್ಯಾಂಗ್ಳೂರ್ ಟ್ರಾಫಿಕ್, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾಗರಾಜ್ ನನಗೆ ಬಂದು ಜನಧಾರೆ ಬಗ್ಗೆ ಹೇಳಿದಾಗ ಐ ವಾಸ್ ಲಿಟಲ್ ಕ್ಯೂರಿಯಸ್, ಏನು ಆರ್ಗನೈಸೇಷನ್ ಇದು, ಏನು ಕೆಲಸ ಮಾಡ್ತಾರೆ ಇವರು ಅಂತ. ಬಟ್ ಅವ್ರ ಪ್ರೊಫೈಲ್ ನೋಡಿ ಅವ್ರ ಆಕ್ಟಿವಿಟೀಸ್ ಎಲ್ಲ ತಿಳ್ಕೊಂಡು ಐ ಆಮ್ ವೆರಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದ ಆರ್ಗನೈಸೇಷನ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅವ್ರ ಮಾತುಗಳನ್ನ ಮುಗಿಸ್ಬಿಟ್ರು. ಸ್ನೇಹಿತರೆ, ಇವರಿಗೆ ಒಂದು ಅಭಿನಂದನೆ ಕೊಡುವಂತಹ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಬಂದಿರೋದಂತಕ್ಕೆ JDಯ ಕಾರ್ಯದರ್ಶಿ ಆಗಿರುವಂತಹ ಓಂ ಪ್ರಕಾಶ್ ಅವರವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ. ನೀವು ಎಷ್ಟು ಚಪ್ಪಾಳೆ ಹೊಡಿತೀರೋ ನಮ್ಗೆ ಅಷ್ಟು ಪ್ರೋತ್ಸಾಹ ಸಿಗುತ್ತೆ. ಇನ್ನು ಬಹಳಷ್ಟು ಆಕ್ಟಿವಿಟೀಸ್ ಇದೆ ಜೊತೆಗೆ.
ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಓಂ ಪ್ರಕಾಶ್ ಅವರೇ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಸಾಂಗ್. ಪ್ರಭಾಕರ್ ಸರ್. ಸ್ನೇಹಿತರೆ, ಪ್ರಭಾಕರ್ ಸರ್ ಬಗ್ಗೆ ಒಂದು ಪುಟ್ಟ ಕಿರು ಪರಿಚಯ. ಪ್ರಭಾಕರ್ ಸರ್ ಅವರು ಸ್ಟೇಟ್ ಕನ್ವೀನರ್, ಪೀಪಲ್ಸ್ ರೈಟ್ ಫಾರ್ ವಾಟರ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ. ಆ ಒಂದು ಆರ್ಗನೈಸೇಷನ್ನ ಸ್ಟೇಟ್ ಕನ್ವೀನರ್ ಆಗಿದ್ದಾರೆ. ಇವರು ಅಂಬೇಡ್ಕರ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ಆಕ್ಟಿವಿಸ್ಟ್ ಅಲ್ಲಿ ಒಬ್ಬ ಸಮಾಜ ಸೇವಕರು. ಪ್ರಭಾಕರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಪ್ರಭಾಕರ್ ಸರ್ ಅವತ್ತು ಇಂದಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು. ಈಗ ವೇದಿಕೆ ಮೇಲೆ ಪ್ರಭಾಕರ್ ಸರ್ ಅವ್ರನ್ನ ಸ್ವಾಗತಿಸ್ತೇನೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ದಯವಿಟ್ಟು ಚಪ್ಪಾಳೆ. ಅದೊಂದೇ ನನ್ನ ರಿಕ್ವೆಸ್ಟು. ಆತ್ಮೀಯ ಬಂಧುಗಳೇ, ಜನದ